ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಹಾಗೆ ಪುಟಾಣಿಯ 7 ತಿಂಗಳು ಫೋಟೋಶೂಟ್ ತೋರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಪುಟಾಣಿ ನೋಡಿ ಅವ್ರ ಅಣ್ಣನ ಮೇಲೆ ಹೋಗಿ ಮಲ್ಕೊಂಡು ಎಷ್ಟು ಮುದ್ದೆ ಕಾಣ್ತಿದಾರಲ್ವ, ಒಂದೇ ದೃಷ್ಟಿ ಆಗುತ್ತೆ. ಸೊ ಇವಾಗ ಬನ್ನಿ ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ 4 ಈರುಳ್ಳಿ, ನಂತರ ತೆಂಗಿನ ತುರಿ, ಕೊತ್ತಂಬರಿ, ಹಾಗೆ ಬಿಡಿಸಿ ಇಟ್ಕೊಂಡಿರೋಂಥ ನುಗ್ಗೆ ಸೊಪ್ಪು, ಆಮೇಲೆ ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನೀಗ ಇಲ್ಲೊಂದು 8 ಹಾಕ್ತಾ ಇದ್ದೀನಿ. ನಂತರ ನಾವು ಸ್ವಲ್ಪ ಮೆಣಸಿನ್ಕಾಯಿ, ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೊಳ್ಳಿ. ನಾನು ಇಲ್ಲಿ ಒಂದು 5-6 ಹಾಕಿದ್ದೀನಿ. ಸೊ ಹಚ್ಚಿಟ್ಟಿರೋಂಥ ಈರುಳ್ಳಿನ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಅದು ಕಂದು ಬಣ್ಣಕ್ಕೆ ಬರೋ ತಿರುಗೋ ರೋಸ್ಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ಈರುಳ್ಳಿ ಕಟ್ ಮಾಡಿರೋದು ಹಾಗೆ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಕ್ಲಿಪ್ ತಗೊಂಡಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಇದು ಫುಲ್ಲು ಕಂದು ಬಣ್ಣಕ್ಕೆ ಬಂದ ನಂತರ ನಾವು ಬಿಡಿಸಿಟ್ಟಿರೋಂಥ ನುಗ್ಗೆ ಸೊಪ್ಪನ್ನ ಹಾಕೋಬೇಕು. ಹಾಕ್ಕೊಂಡು ಇದನ್ನ ಚೆನ್ನಾಗಿ ಡೀಪಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನುಗ್ಗೆ ಸೊಪ್ಪು ಅಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಮತ್ತು ವಿಟಮಿನ್ಸ್ ಜಾಸ್ತಿ ಇರುತ್ತೆ. ಆಗಿನ ಕಾಲದಲ್ಲಿ ಇದನ್ನೆಲ್ಲ ಏನಂತ ಹೇಳ್ತಿದ್ರು ಅಂದರೆ, ನಮಗೆ ಸರ್ವರೋಗಕ್ಕೂ ಮದ್ದು ಅನ್ನೋ ಥರ ಇದನ್ನ ಹೇಳ್ತಿದ್ರು. ಹಾಗೆ ಇದನ್ನ ಮನೇಲಿ ಯಾರು ತುಂಬ ದೊಡ್ಡ ಹಿರಿಯರು ಇರ್ತಾರಲ್ಲ, ಆ ರೀತಿ ಇದನ್ನ ಹೋಲಿಸ್ತಾರೆ. ಇದರಿಂದ ಏನು ಯೂಸಸ್ ಇದೆ ಅಂತ ಅಂದರೆ, ಇದರಿಂದ ಪ್ರತಿಯೊಂದು ಅದರಲ್ಲಿ ಮರದಲ್ಲಿ ಬಿಡೋವಂಥ ಪ್ರತಿಯೊಂದು ಕೂಡ ತುಂಬ ಯೂಸ್ಫುಲ್ ಇದೆ. ಕಾಯಿ ಇರ್ಬೋದು, ಅದ್ರ ಎಲೆ, ಹೂವು, ಮತ್ತೆ ಅದ್ರ ಕೊಂಬೆಗಳು ಕೂಡ ತುಂಬಾ ಯೂಸ್ ಮಾಡ್ತಾರೆ. ಆ ಕೊಂಬೆಗಳನ್ನ ಔಷಧಿ ರೂಪದಲ್ಲಿ ಯೂಸ್ ಮಾಡ್ತಾರೆ. ಇವಾಗ ಮೊಣಕಾಲು ನೋವು, ಕಾಲು ನೋವು ಆ ಥರ ಎಲ್ಲ ಬರುತ್ತಲ್ಲ, ಇದಕ್ಕೆ ಆ ಕೊಂಬೆಗಳಿಂದ ಔಷಧಿನ ತಯಾರು ಮಾಡ್ತಾರೆ. ಹಾಗೆ ಇದನ್ನ ತೆಂಗಿನ ಮರಕ್ಕೂ ಕೂಡ ಹೋಲಿಸ್ತಾರೆ. ಅದೇ ಥರ ಯೂಸಸ್ ಕೂಡ. ತೆಂಗಿನ ಮರ ಒಂದೇ ಒಂದು ವಸ್ತು ಕೂಡ ಅದರಲ್ಲಿರೋ ಪಾರ್ಟ್ಗಳು ವೇಸ್ಟ್ ಆಗೋದಿಲ್ಲ ಅಲ್ವಾ. ಹಾಗೆ ನುಗ್ಗೆ ಮರದಲ್ಲೂ ಕೂಡ ಅಷ್ಟೇ, ಒಂದೇ ಒಂದು ಅದರಲ್ಲಿರೋ ಪಾರ್ಟು ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ. ಇದ್ರ ಯೂಸಸ್ ಇನ್ನೂ ಏನಪ್ಪ ಅಂದರೆ, ಇದು ತುಂಬ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ. ಮತ್ತು ಇದರಿಂದ ಮಧುಮೇಹ ರೋಗ ಇರೋರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ನೋಡಿ, ಈ ರೀತಿ ಡೀಪ್ ಫ್ರೈ ಆದಮೇಲೆ ಅದಕ್ಕೆ ಮೊಟ್ಟೆ ಹಾಕೋಬೇಕು. ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕನೂ ಸ್ವಲ್ಪ ನೋಡಿ ಈ ರೀತಿ ಕಾಣುತ್ತಲ್ಲ, ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಮೊಟ್ಟೆನೆ ಹೊಡೆದು ಹಾಕೋಬೇಕು. ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು. ಈಗ ನಿಮ್ಮ ಹತ್ರ ನುಗ್ಗೆ ಸೊಪ್ಪು ಜಾಸ್ತಿ ಇದೆ ಅಂತ ಅಂದರೆ ಅದಕ್ಕೆ ತಕ್ಕನಾಗಿ ಈರುಳ್ಳಿನೂ ಜಾಸ್ತಿ ಇದ್ದರೆ ಚೆಂದ. ಯಾಕೆಂದರೆ ನುಗ್ಗೆ ಸೊಪ್ಪು ಕೆಲವೊಂದು ಕಹಿ ಬರುತ್ತೆ, ಅದೆಲ್ಲ ಕಹಿ ಅಂಶ ತೆಗಿಬೇಕು ಅಂತ ಅಂದರೆ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಮತ್ತು ತೆಂಗಿನ ತುರಿ ಕೂಡ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಮೊಟ್ಟೆ ಕೂಡ ಅಷ್ಟೇ, ನಿಮಗೆ ಎಷ್ಟು ಅವಶ್ಯಕತೆ ಅನಿಸುತ್ತೋ ಅಷ್ಟು ಹಾಕ್ಕೊಂಡ್ರು ಓಕೆನೆ. ಕಮ್ಮಿ ಬೇಕಂದ್ರೂ ಕಮ್ಮಿ ಕೂಡ ಹಾಕೋಬೋದು, ಜಾಸ್ತಿ ಬೇಕಂದ್ರೂ ಜಾಸ್ತಿ ಕೂಡ ಹಾಕೋಬೋದು. ಸೊ ಈ ರೀತಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಇದನ್ನು ಕೂಡ ನೀವು ಎಗ್ ಬುರ್ಜಿ ಮಾಡ್ತೀರಲ್ಲ ಅದೇ ಟೈಪಲ್ಲಿ ರೋಸ್ಟ್ ಮಾಡ್ಕೋಬೇಕು. ಈ ನುಗ್ಗೆ ಸೊಪ್ಪಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಕೆಲವರಿಗೆ ಏನು ಸಜೆಸ್ಟ್ ಮಾಡ್ತಾರೆ ಅಂತಂದರೆ, ಮಧುಮೇಹ, ಕೆಲವರಿಗೆ ಬಾಡಿ ಮೇಲೆ ವಿಟಮಿನ್ಸ್ ಎಲ್ಲ ಕಮ್ಮಿ ಇರೋರಿಗೆ ಒಂದಿನ ಬಿಟ್ಟು ಒಂದಿನ ತಿನ್ನೋದಕ್ಕೂ ಕೂಡ ಹೇಳ್ತಾರೆ. ಸೊ ಇದು ಈಟಿನ ಅಂಶ ಜಾಸ್ತಿ ಇರೋದ್ರಿಂದ ಕೆಲವರು ಅವ್ರ ಬಾಡಿಲೇ ಈಟ್ನೆಸ್ ಜಾಸ್ತಿ ಇರುತ್ತೆ, ಇದನ್ನ ತಗೊಂಡ್ರೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು. ಅಂದರೆ ಲೂಸ್ ಮೋಷನ್ ಥರನೂ ಆಗ್ಬೋದು. ಆದರೆ ಇದನ್ನ ತಿಂದರೆ ತುಂಬ ಒಳ್ಳೆಯದು. ಸೊ ಇದನ್ನು ಹೀಗೆ ಡೀಪ್ ಫ್ರೈ ಮಾಡ್ಕೋಬೇಕೀಗ. ಎಲ್ಲರಿಗೂ ಗೊತ್ತಿರುತ್ತೆ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ. ಸೊ ಅದೇ ಟೈಪಲ್ಲೇ ಇದನ್ನ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನ ರೋಸ್ಟ್ ಯಾವ ಥರ ಅಂದರೆ, ಕಡಲೆಪುರಿ ಬರುತ್ತಲ್ಲ ಆ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು.
ಇದು ಮಧುಮೇಹಿ ರೋಗಿಗಳಿಗೆ ಇದನ್ನ ಎಲೆಗಳನ್ನ ಮಾತ್ರ ಚೆನ್ನಾಗಿ ಬೇಯಿಸ್ಬಿಟ್ಟು ಅದರಲ್ಲಿರುವಂಥ ರಸನ ಕುಡಿದ್ರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಚೆನ್ನಾಗಿ ರೋಸ್ಟ್ ಆದ ಮೊಟ್ಟೆ ಎಲ್ಲ ಇದಾದ್ಮೇಲೆ ತೆಂಗಿನ ತುರಿ ಹಾಕೋಬೇಕು. ತೆಂಗಿನ ತುರಿ ಕ್ವಾಂಟಿಟಿ ಜಾಸ್ತಿ ಇದ್ರೂ ಓಕೆ, ಕಮ್ಮಿ ಇದ್ರೂ ಓಕೆ, ನಡೆಯುತ್ತೆ. ಅದೇ ಜಾಸ್ತಿ ಇದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಅದಾದ್ಮೇಲೆ ಕೊತ್ತಂಬರಿ ಹಚ್ಚಿಟ್ಟಿರುವಂಥ ಕೊತ್ತಂಬರಿನ ಹಾಕೋಬೇಕು. ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇನ್ನು ಈ ಸೊಪ್ಪಿನಿಂದ ನೀವು ಬೇಕಾದ್ರೆ ಮೊಟ್ಟೆ ಹಾಕ್ತೇನೆ ಪಲ್ಯ ಕೂಡ ಮಾಡ್ಕೋಬೋದು. ಹಾಗೆ ಇದರಿಂದ ಉಪ್ಸಾರು ಕೂಡ ಮಾಡ್ತಾರೆ, ನಾವು ಕೂಡ ಮಾಡ್ತೀವಿ. ಬಸ್ಸಾರು ಮಾಡ್ಬೋದು, ಇದರಿಂದ ಪಲ್ಯಗಳು ಮಾಡ್ಬೋದು. ಸದ್ಯಕ್ಕೆ ಅಷ್ಟೇ ನನಗೆ ಗೊತ್ತಿರೋದು. ಸೊ ಇದೆಲ್ಲ ಆದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ನಾನು ಸದ್ಯಕ್ಕೆ ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಉಪ್ಪು ಹಾಕ್ತೀನಿ. ಬೇಕು ಅಂದರೆ ಇದಕ್ಕೆ ನಿಮ್ಮನೇಲಿ ಯೂಸ್ ಮಾಡೋವಂಥ ಸಾಂಬಾರು ಪುಡಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಅಂದರೆ ಇನ್ನೂ ಸ್ವಲ್ಪ ಫ್ಲೇವರ್ ಟೇಸ್ಟು ಜಾಸ್ತಿ ಸಿಗುತ್ತೆ ಹಾಕ್ಕೊಳ್ಳೋದ್ರಿಂದ. ಅಂದರೆ ನಾನೀಗ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಖಾರದ ಪುಡಿ ಹಾಕ್ತಾಯಿಲ್ಲ. ಸೊ ಇದೆಲ್ಲ ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಿನ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಹೊತ್ತು ಬಿಡಬೇಕು. ಅದಾದಮೇಲೆ ನಾವು ಇದಕ್ಕೆ ಮನೇಲಿ ರೊಟ್ಟಿ ಮಾಡ್ಕೊಂಡಿದ್ದೋ, ಸೊ ರಾಗಿ ರೊಟ್ಟಿ ಅಂದರೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಅಕ್ಕಿ ಹಿಟ್ಟು ಹಾಗೆ ರಾಗಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಸೊ ಇದಾದಮೇಲೆ ಪುಟಾಣಿದು 7 ಮಂತ್ಸ್ದು ಫೋಟೋಶೂಟ್ ಇರೋದ್ರಿಂದ ನಾವು ಯಾವ ಥೀಮ್ ಮಾಡ್ತಿದ್ದೀವಿ ಅಂತ ಅಂದರೆ ಏಣಿ ಥೀಮು, ಅಂದರೆ ಸ್ಟಾರ್ಸು ಸೈಡಲ್ಲಿ ಚಂದ್ರ ಇರೋ ಥರ. ಸೊ ಇದಕ್ಕೆ ನಾನು ಅದಕ್ಕೆ ಬೇಕಾಗಿದ್ದಂಥ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನಾನು ನನ್ನ ಮಗ, ಅವನಿಗೆ ರಜಾ ಇದ್ದಿದ್ದ ಕಾರಣದಿಂದ ಸೊ ಅವನು ಕೂಡ ಹೆಲ್ಪ್ ಮಾಡ್ದ ನನಗೆ. ಅಂದರೆ ಇಲ್ಲಿಗೆ ಬಂದಾಗಿಂದ ನನ್ನ ಮಗ ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ಫೋಟೋಶೂಟ್ಗೆ. ಅಲ್ಲಿ ಇದ್ದಾಗ ರೂಪ ಹೆಲ್ಪ್ ಮಾಡ್ತಿದ್ಲು. ಸೊ ಇಲ್ಲಿಗೆ ಬಂದಮೇಲೆ ನನ್ನ ಮಗ, ಅವ್ನಿಗೆ ಯಾವತ್ತು ಫ್ರೀ ಇರುತ್ತೋ ಅವತ್ತೇ ನೋಡಿಕೊಂಡು ಫೋಟೋಶೂಟ್ದು ಪ್ಲ್ಯಾನ್ ಮಾಡ್ಕೋತೀವಿ. ಸೊ ನನ್ನ ಪುಟಾಣಿ ಕೂಡ ನಮ್ಮ ಜೊತೆನೇ ಆಟ ಆಡ್ಕೊಂಡು ಅದು ಪಾಡ್ಗದು ನಾವು ಇಲ್ಲಿ ರೆಡಿ ಮಾಡ್ಕೋತಿದ್ದೋ. ಸ್ಟಾರ್ಸ್ ಎಲ್ಲ ಬೇಕಾಗಿತ್ತು. ಹಾಗೆ ಚಂದ್ರ ಮಾಡೋದಕ್ಕೆ ಒಂದು ವೈಟ್ ದುಪ್ಪಟ ಬೇಕಾಗಿತ್ತು. ಸೊ ಆ ಟೈಮ್ಗೆ ನಮ್ಮ ಮನೇಲಿ ಇರೋದು ನನಗೆ ನೆನಪೇ ಆಗಲಿಲ್ಲ. ಯಾವುದೋ ಒಂದು ಚಿಕ್ಕ ಬಟ್ಟೆಲಿ ಇಟ್ಟಿದ್ದೆ. ಸೊ ಅದಷ್ಟು ಕ್ಲಿಯರಾಗಿರಲಿಲ್ಲ. ಅಂದರೆ ವೇಲಲ್ಲಿ ಮಾಡಿದ್ರೆ ಚಂದ್ರ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ನೀವು ಯಾರಾದರೂ ಈ ಥೀಮ್ ಟ್ರೈ ಮಾಡಬೇಕು ಅಂದರೆ ದುಪ್ಪಟ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ಇದನ್ನೆಲ್ಲ ಫ್ರೀ ಟೈಮಲ್ಲಿ ಸ್ವಲ್ಪ ಬೇಗ ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮಾಡೋ ದಿನವೇ ಇದನ್ನೆಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಕೂಡ ಅವತ್ತೇ ಮಾಡಿದ್ದು, ಸೊ ಅದರಿಂದ ನಮಗೂ ಸ್ವಲ್ಪ ನೈಟ್ ಲೇಟ್ ಆಯಿತು. ಸೊ ಇದೆಲ್ಲ ಮಾಡಾದ್ಮೇಲೆ ನನ್ನ ಪುಟಾಣಿ ಯಾವ ರೀತಿ ಫೋಟೋಶೂಟ್ ಆಯಿತು, ಹೇಗೆ ನನಗಂತೂ ಅವಳದು 6 ಮಂತ್ಸ್ ಅಂದರೆ 5 ಮಂತ್ಸ್ದೇ ಲಾಸ್ಟು ಫೋಟೋಶೂಟು ತುಂಬ ಚೆನ್ನಾಗಿ ಬಂದಿದ್ದು. ಅದಾದಮೇಲೆ ಆಗಿದ್ದು ಫೋಟೋಶೂಟು ಯಾವುದು ಕೂಡ ಅಷ್ಟು ಈಸಿಯಾಗಂತೂ ಇಲ್ಲ. ಯಾಕೆಂದರೆ 5 ಮಂತ್ಸ್ವರೆಗೂ ನಾವು ಹೇಗೆ ಮಲಗಿಸಿರ್ತೀವೋ ಸ್ವಲ್ಪ ಹಾಗೇ ಇರ್ತಾರೆ, ಸ್ವಲ್ಪ ದಬಾಕೊಳ್ಬೋದು ಅಷ್ಟೇ. ಬಟ್ ಅದಾದಮೇಲೆ ಇದೆಯಲ್ಲ, ಅದು ತುಂಬ ಕಷ್ಟ ಫೋಟೋಶೂಟ್ ಮಾಡೋದು. ಯಾಕೆಂದರೆ ಮಲಗಿದ ಕಡೆ ಮಲ್ಕೊಳ್ಳೋದಿಲ್ಲ, ಕೂಸಿದ ಕಡೆ ಕೂರೋದಿಲ್ಲ. ನಾವೇನು ಡೆಕೋರೇಟ್ ಮಾಡಿರ್ತೀವೋ ಅದನ್ನೆಲ್ಲ ಫುಲ್ಲು ಎಳ್ದಾಕ್ಬಿಡ್ತಾರೆ. ಕೆಲವು 1-2 ಫೋಟೋ ತಗೊಳ್ಳೋಷ್ಟರಲ್ಲಿ ಅದು ಫುಲ್ ಹಾಳಾಗೋಗಿರುತ್ತೆ. ನನಗಂತೂ ಅವಳನ್ನ ಫೋಟೋಶೂಟ್ ಮಾಡೋ ಅಂದರೆ ಮಲಗಿದ್ರೂ ಕಷ್ಟ, ಎದ್ದಿದ್ರೂ ಕಷ್ಟ. ಮಲಗಿದ್ರು ಅಂದರೆ ಅವರು ಒದ್ದಾಡ್ತಾರಲ್ಲ, ಇದಕ್ಕೆ ಆ ಫೋಟೋಶೂಟು ರೆಡಿ ಮಾಡಿರೋದೆಲ್ಲ ಫುಲ್ಲು ಹಾಳಾಗೋಗುತ್ತೆ. ನಂದು ಈ ಫೋಟೋಶೂಟ್ ಹಾಗೇ ಆಗಿದ್ದು. ನಾನು ಏನೇ ಇಟ್ಟಿದ್ನಲ್ಲ, ಅವಳು ಮಲಗಿರೋ ಟೈಮಲ್ಲಿ ನಾನು ಅದನ್ನು ಅವಳನ್ನ ಮಲಗಿಸ್ಬಿಟ್ಟು ಅದು ಫೋಟೋಶೂಟ್ ಮಾಡೋಣ ಅಂದ್ಕೊಂಡೆ. ಸೊ ಅದು ಅವಳನ್ನ ಮಲಗಿಸಿದ್ದ ಒಂದು ಸಲ ಅವಳು ಕಾಲು ಕೈ ಹಿಂಗಂದರೆ ಸಾಕು, ಅದು ಏನೇ ಆ ಕಡೆ ಈ ಕಡೆ ಇಟ್ಟಿರೋಂಥ ಪಾರ್ಟ್ಗಳು ಫುಲ್ಲು ಆ ಕಡೆ ಈ ಕಡೆ ಆಗಿಬಿಟ್ಟು. ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಓಕೆ ಬಂತು ಚೆನ್ನಾಗಿ. ಇಲ್ಲಿ ಬಂದು ನಾನು ಈ ಸೈಡ್ ಇಡೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡಿದೆ. ಬಟ್ ಏನಾಯಿತು ಅಂದರೆ ಅದು ಉದ್ದ ಲೆಂತ್ ಕಮ್ಮಿ ಇತ್ತು. ಸೊ ನಾವು ನೋಡಿದ್ದ ಫೋಟೋದಲ್ಲಿ ಮಧ್ಯದಲ್ಲಿತ್ತು. ಸೊ ಅದಕ್ಕೆ ನಾನು ಮತ್ತೆ ಇದನ್ನು ಪ್ಲೇಸಸ್ ಚೇಂಜ್ ಮಾಡಿ ಇಲ್ಲಿ ಈ ಸೈಡು ಫಸ್ಟು ಕಾರ್ನರಲ್ಲಿ ಟ್ರೈ ಮಾಡಿದೆ. ಅದು ಬೇಡ ಅಂದ್ಬಿಟ್ಟು ಮತ್ತೆ ಮಧ್ಯದಲ್ಲಿ ಇಟ್ಬಿಟ್ಟು, ಯಾಕೆಂದರೆ ನಮಗೆ ಚಂದ್ರ ಈ ಸೈಡ್ ಬರಬೇಕಿತ್ತು, ಅಂದರೆ ಲೆಫ್ಟ್ ಸೈಡ್ಗೆ. ಮತ್ತು ಸ್ಟಾರ್ಸ್ ಎಲ್ಲ ಇಡೋಕ್ಕೆ ಸ್ಪೇಸ್ ಬೇಕಲ್ವ, ಅದಕ್ಕೆ ಸೊ ಸೆಂಟ್ರಲ್ಲಿ ಇಟ್ಬಿಟ್ಟು ರೆಡಿ ಮಾಡ್ದೋ. ಫೈನಲ್ ಲುಕ್ಕು ಹೇಗಿರುತ್ತೆ ಅಂತ ನೋಡಿ. ಫೈನಲ್ ಲುಕ್ಕು ಇದಾಗಿತ್ತು. ಹೇಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿದಂಗೆ ದುಪ್ಪಟ್ಟ ದೊಡ್ಡದು ಯೂಸ್ ಮಾಡಿ ಚಂದ್ರಂಗೆ. ಸೊ ನಮ್ಮ ಪುಟಾಣಿ ನೋಡಿ ಈಗ ಕಾಣ್ತಿದ್ಲು. ಅವಳನ್ನ ಅದ್ರ ಮೇಲೆ ಮಲಗಿಸೋ ಅಷ್ಟರಲ್ಲಿ ಫುಲ್ಲು ನಮಗೆ ಸುಸ್ತು. ಒಂದು ಸಲ ಮಲಗಿಸಿದ್ರೆ ಕೈ ಕಾಲು ಎಲ್ಲ ಫುಲ್ಲು ಇದು ಮಾಡಿಬಿಟ್ಟು
ಇಟ್ಟಿದ್ದೀವಲ್ಲ ಏಣಿ ಟೈಪಲ್ಲ ಅದನ್ನೆಲ್ಲ ಫುಲ್ಲು ಕೆಡಿಸ್ಬಿಡ್ತಾಯಿದ್ಲು. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.